ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನನ್ನ ಫ್ಯಾಮಿಲಿ ವಿಡಿಯೋ, ಮೊದಲನೇ ವಿಡಿಯೋ ಆಗಿರುತ್ತೆ. ಇಷ್ಟು ದಿನ ನನ್ನ ಮಗಂದು ಡ್ಯಾನ್ಸ್ ವಿಡಿಯೋ ಮಾತ್ರ ಹಾಕ್ತಾ ಇದ್ದೆ. ಇನ್ಮೇಲೆ ಫ್ಯಾಮಿಲಿ ವ್ಲಾಗ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಾರ್ನಿಂಗೇ ಹಾಸನ ಕಡೆ ಹೊರಟಿದ್ದೀವಿ. ಹಾಸನಲ್ಲಿ ಪುಷ್ಪಗಿರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನನ್ನ ನಾದಿನಿ ಮಗಳದು ಮುಡಿಶಾಸ್ತ್ರ ಇತ್ತು ಅಲ್ಲಿ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ. ಸೊ ಹಾಗಾಗಿ ಹೋಗ್ತಾ ಇದ್ವಿ. ನೋಡಿ, ಮಾರ್ನಿಂಗ್ 7:30 ಆಗಿದೆ. ಫಾಗ್ ಅಂತೂ ತುಂಬಾ ಇತ್ತು. ಬೈಕಲ್ಲಿ ಬೇರೆ ಹೋಗಿದ್ದರಿಂದ ತುಂಬಾ ಚಳಿ ಇತ್ತು. ಆದರೂ ಲಾಂಗ್ ಡ್ರೈವ್ ಹೋಗೋದು ಚಳಿಲಿ ಏನೋ ಒಂಥರ ಖುಷಿ ಅಲ್ವಾ. ಹಾಗೆ ಚಳಿಗೆ ಹಸಿವು ಕೂಡ ಆಗ್ತಾಯಿತ್ತು. ಏನು ಮಾಡೋದು, ಎಲ್ಲಿ ನೋಡಿದ್ರು ತುಂಬ ದೂರ ನೋಡಿದ್ವಿ. ಒಂದು ಹೋಟೆಲ್ಗಳಿಲ್ಲ. ಸಂಡೇ ಆಗಿದ್ದರಿಂದ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗಿತ್ತು. ನಮಗಂತೂ ಹಸಿವು ತಡೆಯೋಕ್ಕೆ ಆಗಿಲ್ಲ. 9 ಗಂಟೆ 9:30 ಆದ್ರೂ ಯಾವುದು ಹೋಟೆಲ್ ಕೂಡ ಸಿಕ್ಕಿಲ್ಲ. ಕೊನೆಗೂ ಒಂದು ಹೋಟೆಲ್ ಸಿಕ್ತಪ್ಪ. ಟಿಫನ್ ಮಾಡೋಣ ಅಂತ ನಿಲ್ಲಿಸಿದ್ವಿ. ನೋಡಿ, ಕೊನೆಗೂ ಸಿಕ್ತು. ಇಂದ್ರಪ್ರಸ್ಥ ಪ್ಯೂರ್ ವೆಜ್ ಹೋಟೆಲ್. ಟಿಫನ್ ಮಾಡೋಣ ಅಂತ ಒಳಗಡೆ ಹೋದ್ವಿ. ಪೂರಿ, ಇಡ್ಲಿ, ದೋಸೆ ಎಲ್ಲ ಆರ್ಡ್ರ್ ಮಾಡಿ ಟಿಫನ್ ಮಾಡಿದ್ವಿ. ಟೇಸ್ಟೇನೋ ಸೂಪರಾಗೇ ಇತ್ತು. ಹಾಗೆ ಬಿಲ್ ಕೂಡ ಹಾಗೇ ಇತ್ತು. ಟಿಫನ್ ಮಾಡ್ಕೊಂಡು ಹೊರಟ್ವಿ. ಏನಪ್ಪ ಒಂದು ಬೇಜಾರಂದರೆ, ನನ್ನ ಮಕ್ಳುಗಳನ್ನು ಬಿಟ್ಟು ಹೋಗಿದ್ದೆ ಅನ್ನೋದೊಂದೇ ಬೇಜಾರು. ಏನು ಮಾಡೋದು, ಶಿವರಾತ್ರಿ ಹಬ್ಬಕ್ಕೆ ಪ್ರೋಗ್ರಾಮ್ ಇದೆ. ಪ್ರಾಕ್ಟೀಸ್ ಇದ್ದಿದ್ದರಿಂದ ಡ್ಯಾನ್ಸ್ ಕ್ಲಾಸಲ್ಲಿ ಕರ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಕೊನೆಗೂ ಬಂದ್ವಿ. ನೋಡಿ, ಪುಷ್ಪಗಿರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಊರಿಂದ ನಮ್ಮ ನಾದಿನಿ, ನಮ್ಮ ಅತ್ತೆ ಎಲ್ಲ ಬಂದಿದ್ದರು. ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನೋಡಿ ಇದೆ. ಹಾಗೆ ಇಲ್ಲಿಂದ ದೇವಸ್ಥಾನದೊಳಗಡೆ ಹೋಗಿ, ಇವಳಿಗೆ ನೋಡಿ ಮುಡಿ ಕೊಟ್ಟಿದ್ದು ನಮ್ಮ ಮನೆಯವರ ತಂಗಿ ಮಗಳು. ಹಾಗೆ ದೇವಸ್ಥಾನದೊಳಗಡೆ ಹೋಗಿ, ಅವತ್ತೊಂದು ಮದುವೆ ಇದ್ದಿದ್ದರಿಂದ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು. ಹಾಗೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನ ಮಾಡಿಕೊಂಡು ಎಲ್ಲ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಅಲ್ಲಿಗೆ ಹೋದ್ವಿ. ನೋಡಿ, ಇಲ್ಲಿ ಯಾರೇ ಮುಡಿ ತೆಗೆಸ್ಲಿ ಒಬ್ಬಟ್ಟಿನ ಊಟನೇ ಮಾಡಬೇಕಂತೆ. ಒಬ್ಬಟ್ಟನ್ನು ಮಾಡಿನೇ ಎಡೆ ಕೊಟ್ಟು ಊಟ ಹಾಕಬೇಕಂತೆ. ಇದು ಇಲ್ಲಿನ ವಿಶೇಷತೆ. ನೋಡಿ, ಎಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ. ಹಾಗೆ ಒಂದು ಕಡೆ ಮಾವ ಸೊಸೆನ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಅಯ್ಯೋ, ನನ್ನ ಕೂದಲು ಹೋಯ್ತಲ್ಲ, ನನ್ನ ಕೂದಲಿಲ್ವಲ್ಲ ಅಂತ ಅವಳಿಗೆ ಯೋಚನೆ. ಹಾಗೆ ಎತ್ಕೊಂಡು ನೋಡಿ ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ. ಹಾಗೆ ಅವಳನ್ನು ಎತ್ಕೊಂಡು ಒಬ್ಬಟ್ಟಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಒಬ್ಬಟ್ಟು ಮಾಡೋಣ ಅಂತ ಉಂಡೆಗಳು ಮಾಡಿಬಿಟ್ಟು, ಒಬ್ಬಟ್ಟು ಮಾಡಿ ಆದಮೇಲೆ ಎಲ್ಲರೂ ನೋಡಿ ಹೇಗೆ ಕೆಲವೊಬ್ಬರು ಒಬ್ಬಟ್ಟು ತಟ್ತಾ ಇದ್ದಾರೆ, ಬೇಯಿಸ್ತಾ ಇದ್ದಾರೆ, ಉಂಡೆ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಮಠ ಇದೆ. ಆ ಮಠಕ್ಕೆ ಹೋಗಿ ನೋಡಿ, ಅಲ್ಲಿ ಶಿವನ ಸ್ಟ್ಯಾಚು ಇದೆ. ಶಿವನ ಸ್ಟ್ಯಾಚು ನೋಡಿಕೊಂಡು, ಲಿಂಗಗಳಿದೆ ನೋಡಿ, ಎಲ್ಲ ಥರದ ಲಿಂಗಗಳು ಒಂದೇ ಹತ್ರ ಇದೆ. ನೋಡ್ತಾ ಇರ್ಬೋದು ನೀವೇ. ಮಲ್ಲಿಕಾರ್ಜುನ ಸ್ವಾಮಿ ಲಿಂಗ, ಮಹಾಕಾಳೇಶ್ವರ ಲಿಂಗ ಉಜ್ಜಯಿನಿ, ಹಾಗೆ ಓಂಕಾರೇಶ್ವರ ಲಿಂಗ, ಹೀಗೆ ಹಲವಾರು ಲಿಂಗಗಳನ್ನು ಒಂದೇ ಹತ್ರ ನೋಡುವಂಥ ಸೌಭಾಗ್ಯ ಇಲ್ಲಿ ಒದಗಿಸ್ಕೊಟ್ಟಿದ್ದಾರೆ. ಹಾಗೆ ಮುಂದೆಗಡೆ ಹೋಗ್ತಾ ಮಠನ ನೋಡಿದ್ರಂತೂ 2 ಕಣ್ಣು ಸಾಲದು ನೋಡಲಿಕ್ಕೆ. ಅಷ್ಟು ಕ್ಲೀನ್ ಇದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಾ ಇರ್ಬೋದು ನೀವೇ. ಹಾಗೆಯೇ ಕರಿಬಸಜ್ಜಿಯವರ ದರ್ಶನ ಮಾಡಿಕೊಂಡು ಮುಂದೆ ಹೊರಟ್ವಿ ಈಗ. ಹಾಗೆ ಶಿವನಿಗೊಂದು ನಮಸ್ಕಾರ ಹಾಕಿ ಹೊರಟ್ವಿ. ಆಮೇಲೆ ಸೀಗೆಗುಡ್ಡಕ್ಕೆ ಬಂದ್ವಿ. ಸೀಗೆಗುಡ್ಡ ಇವಾಗ ನೋಡ್ತಾ ಇರ್ಬೋದು ಫ್ಯಾನು. ನಾವು ಚಿಕ್ಕ ಮಕ್ಕಳಲ್ಲಿ ಆ ಫ್ಯಾನು ಬೆಂಗಳೂರುಗಳಲ್ಲಿ ನೋಡ್ತಾ ಇಡ್ತಿರೋದು. ಇದು ಏರೋಪ್ಲ್ಯಾನ್ದು ಅಥವಾ ಹೆಲಿಕಾಪ್ಟರ್ದು ರೆಕ್ಕೆ ಅಂತ ಅನ್ಕೊತಾ ಇದ್ವಿ. ಇವಾಗ ಗೊತ್ತಾಗ್ತಿದೆ ಅಲ್ವಾ. ಹೀಗೆ ಸೀಗೆಗುಡ್ಡಕ್ಕೆ ಬಂದ್ವಿ. ಸೀಗೆಗುಡ್ಡ ನೋಡಿ, ಇದೆ ಸೀಗೆಗುಡ್ಡ. ಶಿವನ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ ಅಲ್ವಾ. ಆರ್ಚು, ಶಿವನ ಸ್ಟ್ಯಾಚು.
ಸೀಗೆಗುಡ್ಡ ಅನ್ನೋ ಹೆಸರು ಏನಕ್ಕೆ ಬಂತಂದರೆ, ಸೀಗೆ ಹುಣ್ಣಿಮೆಯ ದಿನದಂದು ಸೀತಾಮಾತೆಯ ಬಾಯಾರಿಕೆಯನ್ನು ನೀಗಿಸೋದಕ್ಕೋಸ್ಕರ ರಾಮ ಬಂಡೆಗೆ ಬಾಣವನ್ನು ಬಿಟ್ಟು ನೀರು ತೆಗ್ದಿದ್ರಂತೆ. ಆ ನೀರು ಇವತ್ತಿಗೂ ಕೂಡ ಹಾಗೇ ಇದೆಯಂತೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಇವತ್ತಿಗೂ ಹಾಗೇ ಇದೆ ಆ ನೀರು ಎಂಬ ಪ್ರತೀತಿ ಇಲ್ಲಿ ಇದೆಯಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಸುತ್ತಮುತ್ತಲಿನ ವಾತಾವರಣನೂ ಕೂಡ ಅಷ್ಟೇ ಚೆನ್ನಾಗಿದೆ. ಇದಕ್ಕೆ ಇಲ್ಲಿ ಮಳೆ ಮಲ್ಲೇಶ್ವರ ಸ್ವಾಮಿಯವರ ಸನ್ನಿಧಿ ಅಂತ ಕರೀತಾರೆ. ನೋಡಿ, ಸುತ್ತಮುತ್ತಲಿನ ವಾತಾವರಣ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ. ಕುಣಿಗಲ್ ಹತ್ರ ಉಗಿಬಂಡಿ ತುಂಬ ಯುನಿಕ್ ಆಗಿರೋವಂಥ ಹೋಟೆಲ್ಲು. ಅಲ್ಲಿಗೆ ಬಂದ್ವಿ, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂಥೇಳಿ ಉಗಿಬಂಡಿ ಹೋಟೆಲಿಗೆ ಬಂದು ಅಲ್ಲಿ ಬಂದು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಬೆಂಗಳೂರು ಕಡೆ ಪಯಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.